ನಿಮ್ಮ ಒಂದು ಗ್ರೂಪ್ ಅಲ್ಲಿ ಅಂದ್ರೆ ಗ್ರೂಪಿಸಂ ಎಲ್ಲೋ ಒಂದ್ ಕಡೆ ಮಾಡಿಲ್ಲ ಅಂತ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ. ನಾನ್ ನೋಡಿರೋ ಒಂದಷ್ಟು ಎಪಿಸೋಡ್ಗಳಲ್ಲಿ. ಬಟ್ ಆದ್ರೂ ಕೂಡ ಕೆಲವೊಬ್ಬ ಕಂಟೆಸ್ಟೆಂಟ್ ಗಳ ಜೊತೆ ಅನುಷಾ ಅವರು ಕಂಫರ್ಟ್ ಝೋನ್ ಅಲ್ಲಿ ಇದ್ರು. ಎಕ್ಸಾಂಪಲ್ ತ್ರಿವಿಕ್ರಮ್ ಆಗಿರ್ಬೋದು, ಚೈತ್ರ ಅವ್ರ ಆಗಿರ್ಬೋದು, ಅಂಡ್ ಧರ್ಮ ಅಬ್ಸಲ್ಯೂಟ್ಲಿ, ಅದು ಬಿಟ್ಟು ಭವ್ಯ. ಸೊ ಅದಾಗಿರ್ಬೋದು, ಆ ಒಂದು ಪಾಸಿಟಿವ್ನೆಸ್ ಆಗಿರ್ಬೋದು ಅವರಲ್ಲಿ ಏನಕ್ಕೆ ಕಾಣಿಸ್ತು ಅಂತ. ಇನ್ಫ್ಯಾಕ್ಟ್ ನಾನ್ ಭವ್ಯನ ಐ ಹೇಟ್ ಯು ಭವ್ಯ ಅನ್ಕೊಂಡು ಒಳಗ್ ಹೋಗಿದ್ದೆ, ನರ್ಕಕ್ಕೆ ಕಳಿಸ್ತಾರೆ ಅಂತ. ನರ್ಕಕ್ಕೆ ಕಳ್ಸಕ್ ನಾವೇನಾದ್ರು ಒಂದ್ ಗೇಮ್ ಅಲ್ಲಿ ಆಟ ಆಡಿ ಸೋತು ನಾವ್ ನರ್ಕಕ್ಕೆ ಹೋಗೋದಿದ್ರೆ ಅದೊಂಥರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು, ನಾವ್ ಸೋತ್ವಿ ಇಲ್ಲಿ ಬಂದ್ವಿ ಅಂತ. ಬಟ್ ಆಲ್ ಆಫ್ ಎ ಸಡನ್ ಅವ್ರು ಕುತ್ಕೋತಾರೆ, ಅವ್ರು ಡಿಸೈಡ್ ಮಾಡ್ತಾರೆ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ಇವ್ರು ನರ್ಕಕ್ಕೆ ಹೋಗ್ಬೇಕು. ಅದೊಂದು ನಂಗೆ ರಿಗ್ರೆಟ್ ಇತ್ತು, ವೈ ಭವ್ಯ ಯಾಕೆ ಚೂಸ್ ಮಾಡ್ಬೇಕು ಅನ್ನೋದೊಂದಿತ್ತು. ಬಟ್ ಅಲ್ಲಿ ನಮ್ಗೆ ಕನೆಕ್ಟ್ ಆಗಕ್ ಆಗ್ಲೇ ಇಲ್ಲ. ನಾವು ನರ್ಕದಲ್ಲಿ ಇದ್ವಿ, ಅವ್ರು ಸ್ವರ್ಗದಲ್ಲಿದ್ರು. ಬಟ್ ಮನೆ ಒಂದಾದಾಗ ಭವ್ಯ ವಾಸ್ ಲೈಕ್ ಇದ್ ನನ್ ಬೆಡ್ಡು, ಇಲ್ಲೇ ನೀವ್ ಇರಿ ಅಂತ. ಅದೇ ಬೆಡ್ ಮೇಟ್ಗೆ ಒಬ್ಳೇ ಇರ್ತಾರಲ್ಲ, ಇಬ್ರು ಮಲ್ಕೋಬೇಕಾಗತ್ತಲ್ಲ, ಎಲ್ಲ 8 ಬೆಡ್ ಏನೋ ಇರುತ್ತೆ ಅನ್ಸುತ್ತೆ, 16 ಜನಕ್ಕೆ ಇಬ್ಬಿಬ್ರಿಗೆ ಅಂತ. ಸೊ ನೀವ್ ಇಲ್ಲೇ ಮಲ್ಕೊಳ್ಳಿ ಅಂತಂದ್ರು. ನಾನು ಓಕೆ, ನನಗೆ ಯಾರು ಇನ್ನೂ ಅಷ್ಟೊಂದು ಕಂಫರ್ಟಬಲ್ ಇರ್ಲಿಲ್ಲ. ಓಕೆ ಆಯ್ತು ಅಂತ ಅಂದ್ಬಿಟ್ಟು ನಾನು ಅವ್ರ ಬೆಡ್ ಶೇರ್ ಮಾಡಿದಾಗ ಅಲ್ಲಿಂದಾನೇ ಮಾತಾಡಕ್ ಶುರು ಮಾಡ್ತೀವಿ. ನಾ ಹೇಳ್ದೆ, ಭವ್ಯ ನಾನ್ ನಿಮ್ಮನ್ನ ಹೇಟ್ ಯು ಅನ್ಕೊಂಬಂದಿದ್ದೆ, ನೀವ್ ನೋಡಿ ಇಷ್ಟ ಕೇರ್ ಮಾಡ್ತಾ ಇದೀಯಾ ನೀನು ಅಂತ ಅನ್ಕೊಂಡೆ. ಅಂತೇನ್ ಎಷ್ಟೋ ಒಂದ್ ಸೀಕ್ರೆಟ್ಸ್ ಗಳನ್ನ ನಾನು ಅವಳಿಗೆ ಹೇಳ್ಕೋಬೇಕು, ಅವ್ಳು ನನಗೆ ಹೇಳ್ಕೋಬೇಕು ಅಂದಾಗ ಒಂದ್ ಕಂಫರ್ಟ್ ಝೋನ್ ಇತ್ತು ನನ್ಗೂ ಭವ್ಯಾಗು. ಅಂಡ್ ವಿಕ್ರಮ್ ಅಂತ ಬಂದಾಗ್ಲೂ ಅಷ್ಟೇ ವಿಕ್ಕಿ ಒಂದ್ ಮಾತಂದಿದ್ರು, ನಾನು ಯಾವಾಗ್ಲೂ ಇರ್ತೀನಿ ಅಂತ ನಿನ್ಗೆ ಹೇಳಲ್ಲ, ಬಟ್ ನಿನ್ ಕೈಲಿ ಆಗ್ತಾನೆ ಇಲ್ಲ ಇಲ್ಲಿರಕ್ಕೆ, ನಾನ್ ಸಪೋರ್ಟ್ ಬೇಕಂದಾಗ ನಾನು ನಿನ್ ಪಕ್ಕದಲ್ಲಿ ಇರ್ತೀನಿ ಅಂತ ವಿಕ್ಕಿ ಹೇಳಿದ್ರು ನನ್ಗೆ. ಸೊ ಅದೊಂದು ವಿಕ್ಕಿ ಪರಿಚಯ ಹೊರಗಡೆ. ಅಂಡ್ ಧರ್ಮ ಅವರು ಕೂಡ ತುಂಬಾ ಕಂಫರ್ಟ್, ಅಂದ್ರೆ ಬೇರೆಯವ್ರ ಹತ್ರ ಎಷ್ಟು 1 hour ಟೈಮ್ ಸ್ಪೆಂಡ್ ಮಾಡಿದ್ರು ವಾಪಸ್ ಬಂದ್ ಇವ್ರಗಳ ಹತ್ರ ನಾನಾಗಿರ್ತಾ ಇದ್ದೆ. ಜಡ್ಜ್ ಮಾಡ್ತಾ ಇರ್ಲಿಲ್ಲ, ಗ್ರೂಪ್ ಅಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಒಂದು ಡಾನ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಇರ್ತಿದ್ದೆ. ಅವ್ರಗಳ ಹತ್ರ ಹೋದಾಗ ಅವ್ರ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊತಿದ್ದೆ, ನನ್ ಪ್ರಯತ್ನ ಮಾಡ್ತಿದ್ದೆ. ಬಿಕಾಸ್ ಇಡೀ ಮನೆ ಹತ್ರ ಹೊಂದಾಣಿಕೆಯಿಂದ ಇದ್ರೆ ನಾನಲ್ಲಿ ಇರಕ್ಕಾಗದಲ್ವಾ, ಇರಕ್ಕಾಗೋದು ಅನ್ನೋದಕ್ಕಿಂತ ನನ್ನ ಪ್ರಯತ್ನ ನಾನು ಎಲ್ರು ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇದ್ದೆ. ಇವ್ರಗಳ ಜೊತೆ ಒಂದು ಎಕ್ಸ್ಟ್ರಾ ಕಂಫರ್ಟ್ ಝೋನ್ ಇತ್ತು. ಚೈತ್ರ ಆಗಿರ್ಬೋದು, ಭವ್ಯ, ವಿಕ್ಕಿ, ಧರ್ಮ. ಸೊ ಇವನ್ ಧನು ಹನುಮಂತನು ನಾನೇ ಮಾತಾಡ್ಸಕ್ ಹೋಗ್ತಿದ್ದೆ. ನಾನು ಎಷ್ಟು ಮಾತಾಡ್ಸ್ತೀನಿ ಅಷ್ಟು ಮಾತಾಡ್ಸೋರು. ಗೌತಮಿ ಮಂಜಣ್ಣ ನಾನು ಎಷ್ಟು ಮಾತಾಡ್ಸ್ತೀನಿ ಅಷ್ಟು ಮಾತಾಡ್ಸೋರು. ಮೋಕ್ಷಿತಾ ಜೊತೆನೂ ಒಂದ್ ಕಂಫರ್ಟ್ ಝೋನ್ ಇತ್ತು, ಅವ್ರ ಜೊತೆನೂ ತುಂಬಾ ಮಾತಾಡ್ತಾ ಇದ್ದೆ. ಅದ್ಬಿಟ್ಟು ಯಾರು ಐಶ್ವರ್ಯ ಶಿಶಿರ್, ಅವ್ರ ಹತ್ರನೂ ಅಷ್ಟೇ, ನಾನ್ ಎಷ್ಟು ಮಾತಾಡ್ತೀನಿ ಅಷ್ಟು, ಇಲ್ಲ ಅವ್ರ ಎಷ್ಟು ಮಾತಾಡ್ತಾರೆ ನಾನಷ್ಟು, ಅಷ್ಟೇ ಇತ್ತು. ಅಂಡ್ ಚೈತ್ರ ಅವ್ರಿಗೆ LKG ಕಿಡ್ ಅಂತ ಕರೀತಾರೆ ನಿಮ್ಮನ್ನ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ವಿಚಾರಕ್ಕೆ ನಿಮ್ಮ ಮತ್ತೆ ಅವ್ರ ಮಧ್ಯೆ ಮನಸ್ತಾಪಗಳು ಬರುತ್ತೆ, ಒಂದಷ್ಟು ಜಗಳನೂ ಆಗುತ್ತೆ. ಅದಾದ ನಂತರ ಅವ್ರಿಗೆ ಹುಷಾರಿಲ್ಲ ಅಂತಂದಾಗ ನೀವೇ ಅವ್ರ ಸೇವೆಯನ್ನ ಮಾಡ್ತೀರಾ. ಅದೆಲ್ಲದನ್ನು ಮರೆತು, ಜಗಳ ಆಡಿದ್ದನ್ನೆಲ್ಲ ಮರೆತು ಅದು ಟೆಲಿಕಾಸ್ಟ್ ಆಗಿತ್ತು LKG ಕಿಡ್ ಅನ್ನೋದು. ಓಕೆ, ಒಂದ್ 2 ಸಲ ಹೇಳಿದ್ರು. ಅಂದ್ರೆ ನಂದು ಸ್ವಲ್ಪ ಮಗು ಸ್ವಭಾವ ಅಂತ ಮನೇಲಿ ಎಲ್ರು ಹೇಳ್ತಿದ್ರು. ಇನ್ಫ್ಯಾಕ್ಟ್ ನಾನ್ ಜಗಳ ಆಡ್ಬೇಕಾದ್ರೆ ಯಾರು ನನ್ ಜೊತೆ ಜಗಳನೇ ಆಡ್ತಿರ್ಲಿಲ್ಲ. ನಾನ್ ಜಗಳ ಆಡ್ಬೇಕಾದ್ರೆ ಎಲ್ಲ ಸೈಲೆಂಟ್ ಆಗ್ತಾ ಇದ್ರು, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ನಾನ್ ನಿಮ್ ಜೊತೆ ಜಗಳ ಆಡಿದ್ದೀನಿ, ನನ್ನ ಮಾತಾಡ್ಸ್ಬಿಡಿ ಹೋಗಿ ಅಂದ್ರೆ ಮತ್ತೆ ಬಂದ್ ಮಾತಾಡ್ಸೋರು. ಹೌದಮ್ಮ ಜಗಳ ಆಡಿದ್ಯಾ ಅಂತ ಹಗ್ ಮಾಡ್ಬಿಟ್ಟು ಮಾತಾಡ್ಸೋರು. ಈ ತರ ಇರ್ತಾ ಇತ್ತು. ಚೈತನ್ ಯಾವಾಗ್ಲೂ ನಾನು ಹಂಗೆ ಮಗು ನಿನ್ಗೆ ಅಷ್ಟು ಗೊತ್ತಾಗಲ್ಲ, ಸುಮ್ನೆ ಇರು ಅಂದ್ರೆ. ಇಲ್ಲಿ ಏನೇನೋ ಸ್ಟ್ರಾಟಜೀಸ್ ಯೂಸ್ ಮಾಡ್ತಿರ್ತಾರೆ ಒಳಗಡೆ, ಹೈ ಲೆವೆಲ್ ಕ್ರಿಮಿನಲ್ ಪ್ಲಾನ್ಸ್ ಗಳ ತರ ಯೂಸ್ ಮಾಡ್ತಿರ್ತಾರೆ. ಪ್ರಾಬಬ್ಲಿ ಅದೆಲ್ಲ ಆಚೆ ಯೂಸ್ ಮಾಡಿದ್ರೆ ಏನ್ ಆಗ್ತಾರೋ ಗೊತ್ತಿಲ್ಲ. ಸೊ ಆಟ ಗೆಲ್ಬೇಕು ಅಂತ ಆ ಲೆವೆಲ್ ಸ್ಟ್ರಾಟಜೀಸ್ ನನಗೆ ಅಷ್ಟು ಗೊತ್ತಾಗಲ್ಲ. ಆತರ ಡ್ರಾಮ್ಯಾಟಿಕ್ ಆಗಿ ಇರಕ್ ನನ್ ಕೈಲಿ ಆಗಲ್ಲ. ಸೊ ಇವಳು ನಿನ್ ಕಿಡ್ ಅಂತ ಒಂದ್ 2-3 ಸಲ ಅಂತ ನಾನು 1 ಸಲ 2 ಸಲ 3 ಸಲ ಕೇಳಿಸ್ಕೊಂಡೆ. 4ನೇ ಸಲಕ್ಕೆ ನನಗ್ ಕೋಪ ಬಂದ್ಬಿಡ್ತು. ನಾನೇನ್ LKG ಕಿಡ್ ಅಂತ ಒಳಗ್ ಕಳ್ಸಿಲ್ಲಮ್ಮ, ನನಗೂ ನಂದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇದೆ ಅಂಡ್ ನಾನು ಸ್ಟ್ರಾಂಗ್ ಇದೀನಿ, ಅದಕ್ಕೆ ಕಳ್ಸಿರೋದು. ಕಿಡ್ ಅಲ್ಲ ನಾನು, ಕಿಡ್ ಆಗಿದ್ರೆ ಮನೇಲಿ ನಾನು ಚಾಕ್ಲೇಟ್ ತಿಂತ ಕೂತಿರ್ತಾ ಇದ್ದೆ ಅಂತ. ಹೌದಲ್ಲ, ಇದು ನೆನ್ಪಲ್ಲಿ ಇಟ್ಕೋತೀನಿ, ಇನ್ನ ಅವಶ್ಯಕತೆ ಇಲ್ಲ, ನಾವಿಬ್ರು ಹೋಗ್ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಹಿಂಗಿದ್ದೆ. ಬಟ್ ನೆಕ್ಸ್ಟ್ ಡೇ ಅವಳು ಬಿದ್ದು ಒದ್ದಾಡ್ತಿರ್ತಾಳೆ, ನನ್ ಕೈಲಿ ಆಗಲ್ಲ ಅದನ್ನ ನೋಡಕ್ಕೆ. ನಾನು ಇಮಿಡಿಯೇಟ್ ಆಗಿ ಅದು ಡಾಕ್ಟರ್ ಇರ್ತಾರೆ, ಅಲ್ಲಿ ಕರ್ಕೊಂಡೋಗಿ ಅವಳು ಸೇವೆ ಮಾಡ್ಕೊಂಡಿರ್ತೀನಿ. ಅದೊಂಥರ ಹೆಂಗೇನೆ ನನ್ ಕೈಯಲ್ಲಿ ಆಗಲ್ಲ, ಯಾರಿಗ್ ನೋವಾದ್ರು ನನ್ ಕೈಲಿ ತಡ್ಕೊಳಕಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಡೇ ತ್ರಿವಿಕ್ರಮ್ ಅವರು ನಮ್ ಲೂಸಿಂಗ್ ಮೈ ಬ್ರೆತ್ ಅನ್ಸುತ್ತೆ ಅಂತ ಒಂದ್ಸಲ ಅಂದಿದ್ರು ಒಂದು ಗೇಮ್ ಅಲ್ಲಿ. ಅಲ್ಲೂ ಅಳು ಬರುತ್ತೆ. ಆಮೇಲೆ ಶಿಶಿರ್ಗ್ ಒಂದ್ಸಲ ಇಲ್ಲಿ ಏಟ್ ಆಗುತ್ತೆ, ಅವ್ರಿಗೂ ಅಳು ಬರುತ್ತೆ. ಆಮೇಲೆ ಧರ್ಮಂಗ್ ಒಂದ್ಸಲ ಈ ಗಡಿಯಾರ ಟಾಸ್ಕ್ ಅಲ್ಲಿ ಏಟ್ ಆಗುತ್ತೆ, ಅವ್ರು ಅಳು. ನಂಗೆ ಯಾರಿಗೆ ನೋವಾದ್ರು ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಐಶ್ವರ್ಯ ಪೇರೆಂಟ್ಸ್ ನೆನ್ಸ್ಕೊಂಡ್ ಹತ್ರೂನು ನಂಗೆಲ್ಲೋ ಒಂದ್ ಕಡೆ ಪಾಪ ಅಲ್ಲ ಅಂತ ಅವಳನ್ನ ನೋಡಿನೂ ನಂಗೆ ಅಳು ಬರೋದು. ಸೊ ನನ್ ಕ್ಯಾರೆಕ್ಟರ್ ಹಂಗೆ, ಅಳ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಹೋಗಿದ್ದೆ. ಬಟ್ ನಾನು ಯಾರಿಗೂ ನೋವು ಮಾಡಕ್ ಇಷ್ಟ ಪಡಲ್ಲ. ನಾನ್ ಮಾಡಿಲ್ಲ ಅಂದ್ರೆ ಅವ್ರು ಏನಾದ್ರು ಒಂದ್ ನೋವನ್ನ ಅನುಭವಿಸ್ತಿದಾರೆ ಅಂದ್ರೂ ನನಗ್ ತಡ್ಕೊಳಕ್ ಆಗಲ್ಲ. ಸೊ ಹಂಗೆ. ಸೊ ಚೈತ್ರಂಗ್ ಅಲ್ಲಿ ನೋವಾಗ್ತಿತ್ತು ಅಂಡ್ ಇಷ್ಟ ದಿನ ಅವಳು ನನ್ನನ್ನು ಕೇರ್ ಮಾಡಿದಾಳೆ ಅಂತ ಅಂದ್ಬಿಟ್ಟು ನಾನು ಆ ಒಂದ್ ಜಗಳ ಏನಿತ್ತು ಅದನ್ನ ಮರ್ತ್ಬಿಟ್ಟೆ. ಏನಿನ್ನು ಒಂದ್ 8-10 hours ಆಗಿರ್ಲಿಲ್ಲ ಅನ್ಸುತ್ತೆ ನಾವ್ ಜಗಳ ಆಡಿ. ಅದನ್ನ ಮರ್ತು ನಾನು ಅವಳನ್ನ ನೋಡ್ಕೊಂಡೆ.